ಎಲ್ರಿಗೂ ನಮಸ್ತೆ. ನಾನು ನವ್ಯ. ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಈ ಕಂಪ್ಲೀಟ್ ಡೇ ಹೇಗಿರುತ್ತೆ ನಾನು ಇಲ್ಲಿ ಜರ್ಮನಿಲಿ ಅಂದ್ಬಿಟ್ಟು ಇದೊಂದು ವ್ಲೋಗ್ ಮಾಡ್ತಾಯಿದ್ದೀನಿ. ನೋಡಿ ಹೇಗಿದೆ ಅಂತ ಜಸ್ಟ್ ಕಮೆಂಟ್ ಮಾಡಿ ನಿಮ್ಮ ಯುಗಾದಿ ಹಬ್ಬ ಹೇಗಿರುತ್ತೆ ಅಂತ. ಮಾರ್ನಿಂಗು ಜಿಮ್ಗೆ ಹೋಗಿದ್ದೆ. ಇವತ್ತು ಜಿಮ್ ಮುಗಿಸ್ಕೊಂಡು ಅದಾದಮೇಲೆ ಡಿ.ಎಮ್ಗೆ ಹೋಗೋಣ ಅಂದ್ಬಿಟ್ಟು ಮೇನ್ ಬಸ್ ಸ್ಟ್ಯಾಂಡಿಗೆ ಹೋದೆ. ಮೇನ್ ಬಸ್ ಸ್ಟ್ಯಾಂಡಿಂದ ಹೊರಟೆ, ಬಟ್ಟು ಹೋಗುವಾಗ ಏನೋ ಒಂದು ಫಜೀತಿ ಮಾಡ್ಕೊಂಡು ಕೂತ್ಕೊಬಿಟ್ಟೆ. ನಾನಲ್ಲಿ ಸ್ಟಾಪ್ ಬಟನ್ ಪ್ರೆಸ್ ಮಾಡಲಿಲ್ಲ. ನಾನು ಡಿ.ಎಮ್ಗೆ ಹೋಗಬೇಕಾಗಿತ್ತು. ಈಗ ನೋಡಿದ್ರೆ ಈ ಎಲ್ಲೋ ಎಷ್ಟು ದೂರ ಬಂದಿದ್ದೀನಿ ಅಂದರೆ ನಾನು ಅಲ್ಲಿ ಒಂದು 10-15 ಕಿಲೋಮೀಟರ್ಸ್ ದೂರ ಬಂದು ಇಲ್ಲಿ ಇಳ್ಕೊಬಿಟ್ಟಿದ್ದೀನಿ. ಮಧ್ಯಾಹ್ನ ಅಷ್ಟರಲ್ಲಿ ಯುಗಾದಿ ಹಬ್ಬಕ್ಕೆ ಊಟ ಮಾಡೋಣ ಏನಾದರೂ ಮಾಡಿಕೊಂಡು ಅಂದರೆ ಈ ಥರ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀನಿ. ಇವಾಗ ಇಲ್ಲಿ ಬಸ್ ಮತ್ತು ಇಲ್ಲಿಂದ ನಾನು ಅಲ್ಲಿಗೆ ಹೋಗೋಕ್ಕೆ ಇವಾಗ 11:07 ಒಂದು ಬಸ್ ಇದೆ. ಆ ಬಸ್ಸು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ 12 ಗಂಟೆ ಆಗುತ್ತೆ. ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು. ಆ್ಯಕ್ಚುಲಿ ನಾನು ಡಿ.ಎಮ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬೇವಿನ ಪೌಡರ್ ತೊಗೊಬರೋಣ ಅಂತ. ಬಟ್ ಅದಾಗಲಿಲ್ಲ. ಬೇರೆ ಎಲ್ಲೋ ಹೇಳ್ಕೊಂಬಿಟ್ಟು ಏನೋ ಪ್ರಾಬ್ಲಮ್ ಆಗಿಬಿಡ್ತು. ಬಟ್ ಆದರೂ ಪರವಾಗಿಲ್ಲ, ಮತ್ತೆ ವಾಪಸ್ ಹೋಗೋಣ ಅಂದ್ಬಿಟ್ಟು ಹೊರಟೆ. ಅದೇನೋ ಬಂದಾರಿಗೆ ಸುಂಕ ಎಲ್ಲ ಅಂದ್ಬಿಟ್ಟು ಹೋಗ್ತಾರಲ್ವ, ಹಾಗೆ ವಾಪಸ್ ಹೋಗ್ತಾಯಿದ್ದೆ. ಬಟ್ ಹೋಗುವಾಗ ಒಂಥರ ಖುಷಿ ಆಯಿತು. ಅಂದರೆ ಅದು ತುಂಬ ಹಳ್ಳಿವರೆಗೂ ಹೋಗಿದ್ದು. ಅಲ್ಲಿಂದ ವಾಪಸ್ ಹೋಗುವಾಗ ಅಲ್ಲೆಲ್ಲ ಹಸುಗಳು, ಕುರಿಗಳು ಎಲ್ಲ ನೋಡಿಕೊಂಡು ವಾಪಸ್ ಹೋದೆ. ಬಟ್ ಹಾಗೇ ಹೋಗ್ತಾ ಇರುವಾಗ ಆ ಥರ ರಿಟರ್ನ್ ಬರುವಾಗ ಫಸ್ಟ್ ಟೈಮ್ ಈ ಥರ ಹೋಗ್ತಾ ಇದ್ದಿದ್ದು. ನಾನು ನೋಡಿರಲಿಲ್ಲ, ತುಂಬ ಪ್ಲೇಸ್ಗಳೆಲ್ಲ ಅಲ್ಲಿದೆ, ಮತ್ತು ಮ್ಯೂಸಿಯಮ್ಸ್ ಎಲ್ಲ ಸಿಕ್ತು. ಅದಾದಮೇಲೆ ಅಲ್ಲೇ ಆ ಸ್ಲೇಸ್ವಿಗ್ಗಿಂದ ಸ್ವಲ್ಪ ದೂರ ಇದೆ ಆ ಕಡೆ, ಒಂದು 5 ಮಿನಿಟ್ಸು. ಅಲ್ಲಿ ನಮ್ಮ ಇಂಡಿಯನ್ ರೆಸ್ಟೋರೆಂಟು ಇದೆ. ಬಟ್ ಖುಷಿ ಆಯಿತು, ಕೆಲವೊಂದು ನೋಡಿಕೊಂಡೆ, ಆ ಅಡ್ರೆಸ್ನೆಲ್ಲ ಫೋಟೋ ತೊಗೊಂಡೆ. ಬಟ್ ಓಕೆ, ಏನೋ ಎಲ್ಲಿಗೋ ಹೋಗ್ಬೇಕಾಗಿತ್ತು, ಎಲ್ಲೋ ಹೋಗಿ ವಾಪಸ್ ಬರುವಾಗ ಬೇರೆ ಏನೋ ಸಿಕ್ತು. ಖುಷಿ ಆಯಿತು. ಓಕೆ, ಪರವಾಗಿಲ್ಲ, ಏನೋ ಆಯ್ತಲ್ವ ಅಂತ ಇವಾಗ ವಾಪಸ್ ಬಂದೆ. ಎನಿವೆ, ಇಲ್ಲಂತೂ ಸಿಗೋದಿಲ್ಲ ಬೇವಿನ ಪೌಡರು, ಬೇವಿನ ಸೊಪ್ಪು ಏನೂ ಸಿಗೋಲ್ಲ. ಹೇಗೋ ಏನೋ ಒಂದು ಸ್ವೀಟ್ ಮಾಡ್ಕೊಂಡು ಹಬ್ಬ ಮುಗಿಸ್ಬೇಕಷ್ಟೆ. ಯುಗಾದಿ ಹಬ್ಬಕ್ಕೆ ಎಲ್ಲರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾರೆ ಅಲ್ವಾ ಅಂದ್ಬಿಟ್ಟು ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಇತ್ತು, ಅದನ್ನೇ ಬಿಸಿ ಮಾಡ್ಕೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಹೊಟ್ಟೆ ಹಸಿದಿದೆ. ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಊಟ ಮಾಡಿಬಿಡ್ತೀನಿ. ಊಟ ಮಾಡಿ ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ, ಉಪವಾಸ ಎಲ್ಲ ಮಾಡಲ್ಲ ನಾನು. ಆಮೇಲೆ ಏನಾದ್ರು ಸ್ವೀಟ್ ಮಾಡೋಣ ಅಂತಿದ್ದೀನಿ, ನೋಡ್ತೀನಿ ಏನಾಗುತ್ತೆ. ಹೋಳಿಗೆ ಎಲ್ಲ ಮಾಡೋಕ್ಕೆ ಥಿಂಕ್ ಮಾಡಿದೆ, ಅದೆಲ್ಲ ಮಾಡೋಕ್ಕಾಗಲ್ಲ. ಒಬ್ಳಿಗೋಸ್ಕರ ಅದೆಲ್ಲ ಕಲಸಿ ಮಾಡೋಕ್ಕಾಗಲ್ಲ. ಮತ್ತು ಇಲ್ಲಿ ಕಾಯೂ ಸಿಗೋಲ್ಲ, ಅದೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಏನಾದರೂ ಒಂದು ಕ್ಯಾರೆಟ್ ಹಲ್ವ ಮಾಡೋಣ ಅಂತಿದ್ದೀನಿ, ನೋಡಬೇಕು. ಸ್ನಾನ ಮಾಡಿ ಬಂದಾಯಿತು. ಈಗ ಸ್ವಲ್ಪ ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಕ್ಯಾರೆಟ್ ಹಲ್ವ ಮಾಡಿ ತಿಂದರೆ ಮುಗೀತು ಯುಗಾದಿ ಹಬ್ಬ. ನನ್ನ ಕೊಲಿಗೊಬ್ಬರು ಇಂಡಿಯಾದಿಂದ ಒಂದು ಲೆಹಂಗಾ ಕೊರಿಯರ್ ಮಾಡಿಸ್ಕೊಂಡಿದ್ರು. ಅದನ್ನು ಕೊಡೋಕೆ ಹೋಗ್ತಾಯಿದ್ದೀನಿ. ಸರಿಲ್ಲ, ಇದು ವರ್ಕೇ ಆಗ್ತಿಲ್ಲ. ಈ ಲೆಹಂಗಾ ದೊಡ್ಡ ಲೆಹಂಗಾ ಇದು ಬಂದಿತ್ತು ಕೊರಿಯರು. ಬಟ್ ಬಾಕ್ಸ್ ಓಪನ್ ಮಾಡಿದೆ ನಾನೇ ಪಾರ್ಸಲ್ನ. ಅದು ಅರೌಂಡು €180 ಆಯಿತು ಇಂಡಿಯಾದಿಂದ. ಅದನ್ನು ತೊಗೊಂಡು ಮತ್ತೆ ಪಾರ್ಸಲ್ ಮಾಡಿ ಎಲ್ಲ ಇಸ್ಕೊಳ್ಳೋಕ್ಕೆ. ಇಂಡಿಯಾದಿಂದ ಜರ್ಮನಿಗೆ ಬರೋಕ್ಕೆ ಏನು ನಮ್ಮ ಇಂಡಿಯಾದಲ್ಲಿ ಪೋಸ್ಟಿಗೆ ಪೇ ಮಾಡಿರ್ತಾರೆ ಅದು. ಅದಾದಮೇಲೆ ಇಲ್ಲಿ ಪೋಸ್ಟಿಂದ ಮತ್ತೆ ನಾನು ತೊಗೊಂಡು ಬರೋಕ್ಕೆ ಮತ್ತೆ ಇಲ್ಲಿ ಎಕ್ಸ್ಟ್ರಾ ಪೇ ಮಾಡಬೇಕು. ಅರೌಂಡ್ €33 ಆಯಿತು. ಆಗುತ್ತೆ, ಹತ್ತತ್ರ 18,000 ಆಯಿತು ಇಂಡಿಯಾದಿಂದ ಇಲ್ಲಿಗೆ ಬರೋಕ್ಕೆ ಅದು. ಬಟ್ ನನಗಲ್ಲ, ಅವರಿಗೆ ಅದು ತೊಗೊಂಡಿದ್ದು. ಕೊಟ್ಬಿಟ್ಟೆ, ತುಂಬ ಖುಷಿಪಟ್ಟರು. ನೋಡ್ಬೇಕು ಅವ್ರಿಗೆ ಆಗುತ್ತಾ ಹೇಗೋ ಅಂತ. ನಾನಿರೋ ಈ ಅಪಾರ್ಟ್ಮೆಂಟಲ್ಲಿ ಈಗ ಆಲ್ರೆಡಿ ಈ ತಿಂಗಳಲ್ಲಿ 3 ಸಲ ಲಿಫ್ಟ್ ಕೆಟ್ಟೋಗಿದೆ. ಇವತ್ತು ಮತ್ತೆ ಕೆಟ್ಟೋಗಿದೆ. 4th ಫ್ಲೋರ್ಗೆ ಹತ್ಕೊಂಡು ಹೋಗೋ ಅಷ್ಟರಲ್ಲಿ ಸಾಕಾಗುತ್ತೆ. ಜರ್ಮನಿಲಿ ಏನೋ ನಾನು ಅಂದ್ಕೊಂಡಿದ್ದೆಲ್ಲ ಚೆನ್ನಾಗಿರುತ್ತೆ ಅಂತ, ಜರ್ಮನಿಲೂ ಇದೇ ಹಣೆ ಬರ. ನನ್ನ ಹತ್ರ ಇರೋದಿಷ್ಟು ಇದೊಂದೇ ಚಿಕ್ಕ ದೀಪನ ತೊಗೊಬಂದಿದ್ದೀನಿ. ಅದಕ್ಕೆ ಚಿಕ್ಕ ಬತ್ತಿ ಮಾಡಿ
ನಾನು ಆಂಬೂರ್ಗಲ್ಲಿ ಒಂದು ಇಂಡಿಯನ್ ಸ್ಟೋರ್ ಇತ್ತು, ಅಲ್ಲಿ ತುಪ್ಪ ತೊಗೊಬಂದಿದ್ದೆ. €7 ಇದಕ್ಕೆ, €7.99, 500 ಗ್ರಾಮ್ಗೆ ತುಪ್ಪ ಹಚ್ತೀನಿ. ಏನೋ ಅದು ಹಬ್ಬದ ದಿನ ಸ್ವಲ್ಪ ಇಲ್ಲ ದೇವಸ್ಥಾನಕ್ಕಾರು ಹೋಗ್ಬೇಕು, ಇಲ್ಲ ರೂಮಲ್ಲಾರು ಪೂಜೆ ಮಾಡಬೇಕು, ಏನಾದರೂ ಒಂದು ಮಾಡಬೇಕು, ಆಗಲೇ ನಂಗೆ ಸಮಾಧಾನ ಆಗೋದು. ಸ್ಮಾಲ್ ದೀಪ ಒಂದು ಸಿಗಲಿಲ್ಲ ನನಗೆ ಪೂಜೆ ಮಾಡೋಕ್ಕೆ, ಏನು ಮಾಡಲಿ? ನಾನು ಬ್ಯಾಂಗ್ಳೂರಲ್ಲಿ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಯಾರೋ ಒಬ್ರು ಅಕ್ಕ ಹೇಳಿದರು, ಅರಿಶಿನ ಮದುವೆ ಆಗದೆ ಇರೋರು ಇಟ್ಕೋಬೋದಂತೆ. ಬಟ್ ನಂಗೆ ತುಂಬ ಇಷ್ಟ ಈ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಳ್ಳೋಕ್ಕೆ. ಅಂದರೆ ಇಲ್ಲಿ ಇಟ್ಕೋತಾರಲ್ವ, ಅದು ನಂಗೆ ಸಖತ್ ಇಷ್ಟ. ಹೇಗೋ ಆಯಿತು, ಯುಗಾದಿ ಜಸ್ಟ್ ದೇವ್ರಿಗೆ ಕೈ ಮುಗ್ದೆ ಅಷ್ಟೇ, ಒಂದು ಹೂವು ಇಲ್ಲ ಏನೂ ಇಲ್ಲ ಇಲ್ಲಿ. ಬಟ್ ಇವಾಗ ಕ್ಯಾರೆಟ್ ಹಲ್ವ ಮಾಡೋಣ. ಹೇಗೆ ಮಾಡ್ತೀನಿ ಏನೂ ಗೊತ್ತಿಲ್ಲ, ನೋಡೋಣ. ನನ್ನ ಹತ್ರ ಸ್ವಲ್ಪ ಥಿಂಗ್ಸ್ ಇದೆ, ಹಲ್ವಕ್ಕೆ ಏನೇನು ಬೇಕೋ ಎಲ್ಲ ಮಾಡೋಣ. ಕ್ಯಾರೆಟ್ ತುರಿಯೋಕ್ಕೆ ಇಷ್ಟು ಚಿಕ್ಕದಿದೆ, ಇದೊಂದು ನಾನು ಊರಿಂದ ತೊಗೊಬಂದಿದ್ದೆ. ಓಕೆ ಪರವಾಗಿಲ್ಲ, ಆದರೆ ಸ್ವಲ್ಪ ಲೇಟ್ ಆಗುತ್ತೆ. ಜಾಸ್ತಿ ಎಲ್ಲ ಮಾಡಲ್ಲ ಅಪ್ಪ ಕ್ಯಾರೆಟ್ ಹಲ್ವನ, ಸ್ವಲ್ಪ ಮಾತ್ರ ಮಾಡ್ತೀನಿ. ಎಷ್ಟೇ ಮಾಡಿದರೂ ಕೊನೆಗೆ ನಾನೇ ತಿನ್ನಬೇಕು, ವೇಸ್ಟ್ ಮಾಡೋಕ್ಕೂ ಮನಸ್ಸು ಬರಲ್ಲ ಏನು, ಏಕೆಂದರೆ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಬಂದಿರೋದು ಎಲ್ಲ. ಯಾರೋ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ದಾರೆ, ನಿಮಗೆ ಒಬ್ಬರಲ್ಲ ಸುಮಾರು ಜನ ಕೇಳಿದ್ದಾರೆ ನಿಮಗೆ ಮದುವೆ ಆಗಿದೆ ಅಂತ. ನಾನು ಇಷ್ಟೊಂದು ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಮದುವೆ ಆಗಿದ್ರೆ ನಾನು ಕೊಡಲ್ಲಿ ತಾಳಿ ಇರ್ತಾ ಇರಲಿಲ್ವಾ? ಅಯ್ಯೋ, ಅದು ಹೇಗೆ DM ಮಾಡ್ತಾರೋ, ಇದು ಹೇಗೆ ಕಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ಕ್ಯಾರೆಟ್ ತುರಿದಿದ್ದೀನಿ, ರೆಡಿಯಾಗಿದೆ. ಬಟ್ ಆದರೂ ಇಷ್ಟು ಜಾಸ್ತಿ ಆಗುತ್ತೆ ಅನಿಸುತ್ತೆ, ನೋಡೋಣ. ಬಟ್ ನಾನು ಮೊನ್ನೆ ಸೊಪ್ಪು ತೊಗೊಂಬಂದಿದ್ದೆ, ಸಬ್ಬಸ್ಗೆ ಸೊಪ್ಪು. ಸ್ವಲ್ಪ ಪಲ್ಯ ಮಾಡ್ತೀನಿ ಜೊತೆಗೆ. ಸೊಪ್ಪೆಲ್ಲ ಕರ್ಗೋಗುತ್ತೆ. ಈ ಬೇಳೆ ನಮ್ಮ ಊರಿಂದ ತೊಗೊಬಂದಿದ್ದು ಮನೆಯಿಂದ, ಇನ್ನೂ ಖಾಲಿ ಆಗಲಿ, ಸ್ವಲ್ಪ ಇದೆ. ಸೊಪ್ಪು ಒಂದು ಶೀಡ್ಗೆ ತೊಗೊಂಬಂದು ನಾನು ಇದನ್ನು ಈ ಥರ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಹಾಳಾಗಬಾರ್ದು ಅಂತ. ಇದೊಂದು ಶೀಡಿಗೆ €1.50. ಈ ಅರೇಬಿಯನ್ ಸ್ಟೋರಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಥರ ಐಟಮ್ ಸಿಗುತ್ತೆ, ಬಟ್ ಕೆಲವೊಂದು ಸೊಪ್ಪುಗಳು ಸಿಗೋಲ್ಲ. ಬಸಳೆ ಸೊಪ್ಪು, ಈ ಥರ ಸೊಪ್ಪು, ಮತ್ತು ಇನ್ನೂ ಏನೇನೋ ಸೊಪ್ಪುಗಳಿದೆ, ನನಗೆ ಹೆಸ್ರುಗಳು ಗೊತ್ತಿಲ್ಲ. ಬಟ್ ಇದೆ, ಎಲ್ಲ ಸಿಗುತ್ತೆ, ಕೆಲವೊಂದು ಸಿಗೋಲ್ಲ ಅಷ್ಟೆ. ಬಟ್ ಎಲ್ಲದಕ್ಕೂ ಜಾಸ್ತಿ ರೇಟು. ಅಂದರೆ ಅದೇ ಯೂರೋಸ್ ಆದರೆ ಓಕೆ, ಬಟ್ಟು ನಾವು ಕಂಪೇರ್ ಮಾಡ್ಕೊಂಡೋದ್ರೆ ಕಷ್ಟ ಆಗುತ್ತೆ. ಘಮ ಘಮ ಅಂತಿದೆ. ಆ್ಯಕ್ಚುಲಿ ನಾನು ಈ ಸೊಪ್ಪು ತೊಗೊಂಬಂದಿದ್ದು ಈ ಸಬ್ಬಸ್ಗೆ ಸೊಪ್ಪೆಲ್ಲ ಹಾಕಿ ಪಕೋಡ ಮಾಡ್ತಾರಲ್ವ, ಅದಕ್ಕೆ ತೊಗೊಂಬಂದಿದ್ದೆ. ಆಮೇಲೆ ನಮಗೆ ಜಿಮ್ ಬೇರೆ ಹೋಗ್ತಾ ಇದ್ದೀನಿ, ಸುಮ್ಮನೆ ಜಾಸ್ತಿ ಆಯಿಲ್ ತಿನ್ನಬಾರ್ದು ಅಂದ್ಬಿಟ್ಟು ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂತೀನಿ. ನೆಕ್ಸ್ಟ್ ಟೈಮ್ ನನಗೇನಾದರೂ ತುಂಬ ತಿನ್ನಬೇಕಂತ ಕ್ರೇವಿಂಗ್ ಆದರೆ ತಗೊಂಡು ಮಾಡ್ಕೊಂಬಂದು ತಿಂತಾ ಇರೋದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ. ನನಗಂತೂ ಅಡುಗೆಗಳೆಲ್ಲ ಅಷ್ಟು ಬರಲ್ಲ, ಬರೋದೇ ಅಲ್ಪ ಸ್ವಲ್ಪ, ಅದರಲ್ಲೇ ಏನೇನೋ ಮಾಡ್ತೀನಿ. ಸ್ವಲ್ಪ ತೊಗೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸೇಮ್ ಒಂದು ಶೀಡು €1.50 ಆಗುತ್ತೆ, ಅಂದರೆ 150 ಆ ಥರ. ಈಗ ನನಗೆ ಡ್ರೈ ಫ್ರೂಟ್ಸ್ಗಳು ಬೇಕು. ಡ್ರೈ ಫ್ರೂಟ್ಸು, ತುಪ್ಪ ಇಲ್ಲಿದೆ. ಈ ಥರ ಬಾಕ್ಸು ಟೋಟಲು ಆ್ಯಕ್ಷನ್ ಅನ್ನೊಂದೊಂದು ಸ್ಟೋರ್ ಇದೆ ಇಲ್ಲಿ, ಆ ಆ್ಯಕ್ಷನ್ ಸ್ಟೋರಲ್ಲಿ ತೊಗೊಂಡು ಕಮ್ಮಿ, ಒಂದು €2ಗೆ ಏನೋ 4 ಬಾಕ್ಸ್ ಬರುತ್ತೆ. ಓಕೆ, ಈ ಥರ ಆರಾಮ್ಸೆ ಈ ಥರ ಎಲ್ಲ ಹಾಕಿಟ್ಕೋಬೋದು.
ನಾನು ಡೈಲಿ ಬ್ರೇಕ್ಫಾಸ್ಟಿಗೆ ಇದೆ ಅಲ್ವಾ ಡ್ರೈ ಫ್ರೂಟ್ಸ್ ಸ್ಮೂತಿನೇ ಮಾಡ್ಕೊಂಡು ತಿನ್ನೋದು. ಬಾದಾಮಿ ಹಾಕಲ್ಲ ಯಾರೂ, ಬಟ್ ನಾನು ಹಾಕ್ತೀನಿ. ನಾನು ಸ್ವಲ್ಪ ವಿಚಿತ್ರ ಅಲ್ವಾ, ವಿಚಿತ್ರವಾಗಿ ಅಡುಗೆ ಮಾಡ್ಕೊಂಡು ತಿನ್ನೋದು. ಇಲ್ಲೊಂದು ಬೌಲ್ ಇಲ್ಲ, ಏನು ಬಟ್ಟಲಿಲ್ಲ, ಏನೂ ಇಲ್ಲ. ಸ್ವಲ್ಪ ದ್ರಾಕ್ಷಿ ಹಾಕೋತೀನಿ. ಸಾಕಲ್ವ ಇಷ್ಟು ದ್ರಾಕ್ಷಿ ಸಾಕು. ಒಣ ದ್ರಾಕ್ಷಿ, ಗೋಡಂಬಿ ತಗೊಂಡಿದ್ದೀನಿ, ಬಟ್ ಸ್ವಲ್ಪ ಪುಡಿ ಮಾಡ್ಕೋತೀನಿ. ಮತ್ತು ಒಂದು ಮೂರು ಸಾಕು. ನಾನು ಇದ್ರೊಳಗಡೆ ಈ ಥರ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಕಟ್ ಮಾಡ್ಕೊತೀನಿ. ಹಾಗೆ ಇವತ್ತಂತೂ ನಾನು ಮಧ್ಯಾಹ್ನ ಎಷ್ಟೊತ್ತಿಗೆ ಆಲ್ರೆಡಿ ನಾನು ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ತಿಂದು ಸ್ವಲ್ಪ ಹೊತ್ತು ಮಲ್ಕೋಬೋದಿತ್ತು. ಅದೇ ಬೇವಿನ ಸೊಪ್ಪು ಅಂತೂ ಸಿಗಲ್ಲ, ಪೌಡ್ರರು ತೊಗೊಬರೋಣ ಅಂತ ಹೋದೆ. ಬಟ್ ನಾನು ಈ ರೀಲ್ಸ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟು ಬಸ್ಸಲ್ಲಿ ಆ ಸ್ಟಾಪ್ ಮುಗ್ದು ಮುಂದೆ ಹೋದ್ಮೇಲೆ ನೋಡ್ತಾ ಇದ್ದೀನಿ, ಬಟ್ ನಿಲ್ಲಿಸ್ಲೇ ಇಲ್ಲ ಬಸ್ಸು. ಇಲ್ಲಂತೂ ನಮ್ಮ ಸೈಡ್ ಅಣ್ಣ ನಿಲ್ಸೋಣ ಅನ್ನೋಗೂ ಇಲ್ಲ, ಏನೂ ಇಲ್ಲ. ಮತ್ತು ನೆಕ್ಸ್ಟ್ ಸ್ಟಾಪ್ ಇಲ್ಲಿಂದ ಒಂದು ಸುಮಾರು ದೂರದಲ್ಲಿ ನಿಂತ್ಕೊಂಡು ಅದಾದಮೇಲೆ ಮತ್ತು ಅಲ್ಲಿ ಒಂದು ಹಾಫ್ ಆನ್ ಅವರ್ ಅಲ್ಲಿ ವೆಯ್ಟ್ ಮಾಡಿ ಅದಾದಮೇಲೆ ಅಲ್ಲಿಂದ ಬಂದಿದ್ದೆ. ಬರೀ ಓಡಾಡೋದೇ ಮಾಡಿದ್ದೀನಿ. ಅದರಲ್ಲಿ ಬೇರೆ ಒಂದು ಪಾರ್ಸಲ್ ಬಂದಿತ್ತು ನಿನ್ನೆ, ತಗೊಂಡಿರಲಿಲ್ಲ. ಅದು ದುಡ್ಡು ಕೊಡಬೇಕಂತ ಹೇಳಿದರು, ನನಗೆ ಗೊತ್ತಿರಲಿಲ್ಲ, ನಾನು ದುಡ್ಡು ತಗೊಂಡೋಗಿರಲಿಲ್ಲ. ಕ್ರೆಡಿಟ್ ಕಾರ್ಡ್ ಜೇಬಲ್ಲಿದೆ ಅಂದ್ಬಿಟ್ಟು ಮತ್ತೆ ಇವತ್ತು ಹೋಗಿದ್ದೆ. ನನ್ನ ಕೊಲೆಗೆ ಒಂದು ಲೆಹೆಂಗಾ ಹೇಳಿದರು ತರಿಸು ಅಂತ, ದುಡ್ಡು ಕೊಡ್ತೀನಿ ಅಂತ ಅವ್ರಿಗೆ ತರಿಸಿದ್ದೆ. ಬಟ್ ಅದಕ್ಕೆ 33 ಯೂರೋ ಕೊಡಬೇಕಂತೆ. ಮತ್ತೆ ಇವತ್ತು ಹೋದೆ, ಮತ್ತೆ ಇವತ್ತು ಆಗಲಿಲ್ಲ. ಮತ್ತೆ ರೂಮಿಗೆ ಮತ್ತೆ ಬಂದು ಮತ್ತೆ ದುಡ್ಡು ನನ್ನದು ಕಾರ್ಡ್ ತೊಗೊಂಡು, ಕ್ರೆಡಿಟ್ ಕಾರ್ಡ್ ಅಲ್ಲ ಡೆಬಿಟ್ ಕಾರ್ಡ್, ಅದು ಡೆಬಿಟ್ ಕಾರ್ಡ್ ತೊಗೊಂಡೋಗಿ ಮತ್ತೆ ಅದನ್ನು ಪೇ ಮಾಡಿ ಇವತ್ತು ಫುಲ್ ಡೇ ಬರೀ ಇದೇ ಆಗ್ತಿದೆ, ಬರೀ ಓಡಾಡು. ಇಲ್ಲಿ ಬಂದು ಸರಿ ನೋಡೋಣ ಅಂದರೆ ಈ ಲಿಫ್ಟು ಅದು ಕೆಟ್ಟೋಗಿದೆ. ಒಂದು ಅರ್ಧ ಗಂಟೆ ಅದರಲ್ಲಿ ಟೈಮ್ ಎಷ್ಟಾಯಿತು. ನಾನು ಲಿಫ್ಟ್ ಒಳಗಡೆ ಇದ್ದೀನಿ, ಅದು ಮೂವ್ ಆಗ್ತಾಯಿಲ್ಲ, ಓಪನೂ ಆಗ್ತಾಯಿಲ್ಲ, ಮೂವ್ ಆಗ್ತಿಲ್ಲ. ಅದಾದಮೇಲೆ ಅಲ್ಲಿದ್ದಿದ್ದು ಎಮರ್ಜೆನ್ಸಿ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡಿ, ಈ ಜರ್ಮನ್ ಅರ್ಧ ಗೊತ್ತಿರೋದು ಅಷ್ಟೇ, ಗೊತ್ತಿರೋ ಜರ್ಮನಲ್ಲೇ ಮಾತಾಡಿಕೊಂಡು ಅದನ್ನು ಸರಿ ಮಾಡಿಸ್ಕೊಂಡು ಮತ್ತೆ ಅಲ್ಲಿಂದ ಹೊರಗೆ ಬಂದು ಬರೀ ಇದೇ ಆಯಿತು ಇವತ್ತು ಯುಗಾದಿ ಹಬ್ಬದ ದಿನ. ಬಟ್ ಆದರೂ ಒಂಥರ ಕ್ರೇಜಿಯಾಗಿದೆ, ಇಷ್ಟು ದಿವಸ ಮಾಡ್ದಿರೋದೆಲ್ಲ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ರೆಡಿ ಆಯಿತು. ಹಬ್ಬದ ದಿನ ಸ್ವಲ್ಪ ಏನಾದ್ರು ತಿನ್ನಬೇಕಲ್ಲ, ಬೇವು ಮತ್ತು ಬೆಲ್ಲ ತಿನ್ನಬೇಕು. ಸದ್ಯಕ್ಕೆ ಬೇವಿಲ್ಲ, ಬರೀ ಬೆಲ್ಲ ಅಷ್ಟೇ. ಮೇ ಬಿ ದೇವರು ನನ್ನ ಜೀವನದಲ್ಲಿ ಬರೀ ಸಿಹಿನೇ ಇರಲಿ ಅಂತ ಈ ವರ್ಷ ಬೇವು ಸಿಗದೇ ಇರೋ ಥರ ಮಾಡಿದ್ದಾರೆ. ಸ್ವಲ್ಪ ಬೆಲ್ಲ ಇದನ್ನು ತೊಗೊಂಬಂದಿದ್ದೆ. ಇದು ಇಂಡಿಯನ್ ಸ್ಟೋರಲ್ಲೇ ಸಿಕ್ಕಿದ್ದು ನನಗೆ, 3 ಯೂರೋ 50 ಸೆಂಟು ಬೆಲ್ಲ. ಬಟ್ ಇಂಡಿಯನ್ ಸ್ಟೋರಲ್ಲಿ ಎಲ್ಲ ಸಿಗುತ್ತೆ. ಇಲ್ಲಿಂದ 2.5 ಅವರ್ ಜರ್ನಿ ಮಾಡ್ಕೊಂಡು ಹೋಗ್ಬೇಕಲ್ವ, ಮತ್ತು 2.5 ಅವರ್ ಬರಬೇಕು, ಅದೇ ಕಷ್ಟ. ಎಲ್ಲ ರೆಡಿ ಇದೆ, ಬನ್ನಿ ಕಿಚನ್ಗೆ ಹೋಗೋಣ. ಪಲ್ಯಕ್ಕೆ ಈರುಳ್ಳಿ ಬೇಕಲ್ವ, ಈರುಳ್ಳಿನೇ ಕಟ್ ಮಾಡ್ಕೊಂಡಿಲ್ಲ. ಹಸಿರು ಮೆಣಸಿನ್ಕಾಯಿ ಇಲ್ಲ, ಬಟ್ ಹೇಗೋ ಅಡ್ಜಸ್ಟ್ ಮಾಡ್ತೀನಿ. ಈ ಥರ ಇದ್ರೇ ಓಕೆ. ಇಲ್ಲಿ ಕೆಂಪು ಈರುಳ್ಳಿನೂ ಸಿಗುತ್ತೆ, ಬಟ್ ಅಂದರೆ ಇದಕ್ಕಿಂತ ಅದು ಸ್ವಲ್ಪ ಜಾಸ್ತಿ ರೇಟ್ ಇದೆ. ಇದು 2 kgಗೆ ಒಂದು 1 ಯೂರೋ ಸಮಥಿಂಗ್ ಇದೆ, ಎಷ್ಟು ಸೆಂಟು. ಬಟ್ ಬೇರೆ
ಕೆಂಪು ಈರುಳ್ಳಿ ಅದು ಸ್ವಲ್ಪ ಜಾಸ್ತಿ ಇದೆ ಇದಕ್ಕಿಂತ, ಅದಕ್ಕೆ ನಾನು ಇದೇ ಯೂಸ್ ಮಾಡ್ತೀನಿ. ಈ ಸಬ್ಬಸ್ಗೆ ಪಲ್ಯಕ್ಕೆ ಪಲ್ಯ ಬೇಯಿಸುವಾಗ ಒಂದು ಟೊಮೊಟೊನೂ ಹಾಕಿ, ಒಂದು ಸೊಪ್ಪು ಬೇಯಿಸುವಾಗ ಒಂದು ಟೊಮೊಟೊನೂ ಹಾಕಿ ಬೇಯಿಸ್ತಾರೆ. ಮತ್ತು ಒಗ್ಗರಣೆಗೆ ಈ ಥರ ಸ್ವಲ್ಪ ಸಣ್ಣಕ್ಕೆ ಈರುಳ್ಳಿ ಕಟ್ ಮಾಡಿಕೊಂಡು ಒಗ್ಗರಣೆಗೂ ಹಾಕಿದ್ರು. ಈರುಳ್ಳಿ ಎಲ್ಲ ಬೆಳ್ಳುಳ್ಳಿನ, ಅದಕ್ಕೆ ಬೆಳ್ಳುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಮ್ಮ ಸೈಡು ಸಿಗುತ್ತೆ ಅಲ್ವಾ 2 ಥರ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಿಕ್ಕ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ದೊಡ್ಡದು. ಆದರೆ ನಾಟಿ ಬೆಳ್ಳುಳ್ಳಿ ಇಲ್ಲಿಲ್ಲ, ಏನಿದ್ರು ಹೈಬ್ರಿಡ್ ಅಷ್ಟೇ ಇಲ್ಲ. ಜರ್ಮನಿಯಲ್ಲಿ ಇರೋಕ್ಕೇನು ಕಷ್ಟ ಆಗ್ತಿಲ್ಲ, ಬಟ್ ನನಗೆ ಈ ಡ್ಯೂಟಿ ಮುಗಿಸ್ಕೊಂಡು ಕ್ಲಾಸ್ ಮುಗಿಸ್ಕೊಂಡು ಈ ಜಿಮ್ಮಿಗೆ ಬೇರೆ ಜಾಯ್ನ್ ಆಗಿದ್ದೀನಿ. ಬಂದು ನಾನೇ ಅಡುಗೆ ಮಾಡಿ ನಾನೇ ಪಾತ್ರೆ ತೊಳೆಯೋದೇ ನನಗೆ ಸ್ವಲ್ಪ ಕಷ್ಟ ಆಗ್ತಿರೋದು. ಬಾಕಿ ಎಲ್ಲ ಓಕೆ, ಈ ನಾವೇ ಅಡುಗೆ ಮಾಡ್ಕೊಂಡು ತೊಳೆಯೋದೇ ಸ್ವಲ್ಪ ಕಷ್ಟ ಇದೆ. ಸ್ವಲ್ಪ ಮಿಲ್ಕ್ ಬೇಕಿತ್ತು, ಮಿಲ್ಕನ್ನು ತೊಗೋತೀನಿ. ಇದು ಇನ್ನೊಂದು ಸಲ ಮಿಲ್ಕ್ ತೊಗೊಬಂದಿದ್ದೆ. ಇದು ಎಲ್ಲ ರೆಡಿ ಇದೆ. ಇವಾಗ ಕಿಚನ್ಗೆ ಹೋಗ್ಬೇಕು. ನಂಗೆ ಇದೇ ಬೇಜಾರು, ಕಿಚನ್ಗೆ ಹೋಗ್ಬೇಕು, ಇಲ್ಲಿಂದ ಎಲ್ಲ ಎತ್ಕೊಂಡು ತುಂಬ ದೂರ ಇದೆ. ಸ್ವಲ್ಪ ಡ್ರೈ ಫ್ರೂಟ್ಸ್, ಇವಾಗ ದ್ರಾಕ್ಷಿ ಗೋಡಂಬಿ ಹುರಿಯೋಕ್ಕೆ ತುಪ್ಪ ಅಲ್ಲೇ ಹಾಕ್ಕೊಂಬಂದೆ ರೂಮಲ್ಲಿ, ಮತ್ತು ಇನ್ನೇನಿಲ್ಲಿ ತೊಗೊಬರೋದು ಅಂದ್ಬಿಟ್ಟು. ಸ್ವಲ್ಪ ಬಿಸಿ ಆದರೆ ತುಪ್ಪ ಆಲ್ಮೋಸ್ಟ್ ಕರ್ದಿದೆ. ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊತೀನಿ, ಭಯ ಎಲ್ಲಿ ಸಿಗೋಗ್ಬಿಡುತ್ತೆ ಅಂತ. ಅಂತ ಇದೆ ತುಪ್ಪ ವಾಸನೆ. ಇದಾಗಿದೆ ಸ್ವಲ್ಪ, ಇದೊಂದು ಸ್ವಲ್ಪ ಒಳಗಡೆ ಹಾಕ್ಬಿಡ್ತೀನಿ. ಎಲ್ಲ ತೊಗೊಬಂದ್ವಿ, ಸಕ್ಕರೆನೇ ತೊಗೊಬಂದಿಲ್ಲ. 16 ಸಲ ಓಡಾಡಬೇಕಪ್ಪ ಇಲ್ಲಿಂದ ಅಲ್ಲಿಗೆ. ಇನ್ನೂ ಸಿಗುತ್ತೆ ಇಲ್ಲಿ, ಸಿಗಲ್ಲ ನೋಡಿ ಹಾಕ್ತೀನಿ. ಹಾಲು ಇವಾಗ ಸೊಪ್ಪಿಗೆ ಒಗ್ಗರಣೆ ಹಾಕ್ಬಿಡ್ತೀನಿ. ಸೊಪ್ಪೆಲ್ಲ ನೀಟಾಗಿ ಬೆಂದ್ಬಿಟ್ಟಿದೆ. ಒಗ್ಗರಣೆ ಹಾಕ್ಬಿಟ್ರೆ ಮುಗೀತಪ್ಪ. ಇನ್ನೋಕ್ಕಿಂತ ಮುಂಚೆ ಪಾತ್ರೆಗಳನ್ನ ತೊಳ್ಕೊಂಬಂದ್ಬಿಟ್ಟೆ ಅಪ್ಪ. ಹಂಗೆ ಇಟ್ಟರೆ ಆಗಲ್ಲ, ಮತ್ತೆ ನಾನೇ ತೊಳಿಬೇಕು. ಆಮೇಲೆ ಫುಲ್ಲ ಒಣಗೋಗ್ಬಿಡ್ತೀನಿ. ತೊಳ್ಕೊಬಂದೆ. ಈಗ ಟೇಸ್ಟ್ ಮಾಡ್ದು ಹೇಗಿದೆ ಗೊತ್ತಿಲ್ಲ, ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ದೀನಿ. ನಮಗಿನ್ನೂ ಇವಾಗ 3:30, ಸೊ ಸ್ನ್ಯಾಕ್ಸ್ ಥರ ಆಗುತ್ತೆ ಅಷ್ಟೇ ಇದು.
ಇನ್ನು ಸ್ವಲ್ಪ ಉಪ್ಪು ಹಾಕಬೇಕಾಗಿತ್ತು. ಓಕೆ, ಫೈನಲಿ ಯುಗಾದಿ ಹಬ್ಬ ಕಂಪ್ಲೀಟ್ ಆಯಿತು. ತುಂಬ ಅಂದರೆ ತುಂಬ ಸಿಂಪಲ್ಲು, ಮನೇಲಿದ್ದರೆ ಚೆನ್ನಾಗಿರ್ತಿತ್ತು. ಬಟ್ ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಯುಗಾದಿ ಹಬ್ಬ ಹೇಗಿತ್ತು ಅಂತ, ಅಂದರೆ ಫುಲ್ ಡೇ ಹೇಗಿತ್ತು? ನನ್ನ ಯುಗಾದಿ ಹಬ್ಬ ಫುಲ್ ಡೇ ಸ್ವಲ್ಪ ಓಕೆ ಇತ್ತು. ಬಟ್ ನಿಮ್ದು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಟಾಟಾ, ಬಾಯ್ ಬಾಯ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.